ಹಾಯ್ ಡಿಯರ್ ಫ್ರೆಂಡ್ಸ್. ಇವತ್ತು 2025 ಕಳೆದು 2026ನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೂಡ ಎಲ್ಲರಿಗೂ. ಈ ಒಂದು ದಿನ ನಾನು ಹೆಣ್ಣು ಮಕ್ಕಳಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಹೆಣ್ಣು ಮಗು ಜನನವಾಯಿತು, ಹುಟ್ಟಿತು ಅಂದರೆ ಹುಟ್ಟಿದ ತಕ್ಷಣ 7 ಮಿಲಿಯನ್ ಅಷ್ಟು ಅಂಡಾಶಯ ಅವರ ದೇಹದಲ್ಲೇ ಇರುತ್ತೆ. ಅವರು ತದನಂತರ 10 ವರ್ಷದ ಮೇಲ್ಪಟ್ಟು ಅವರಿಗೆ ಒಂದು ಅಂಡಾಶಯ ಬಿಡುಗಡೆ ಆಗುತ್ತೆ. ಆ ಅಂಡಾಶಯ ಬಿಡುಗಡೆ ಆದಾಗ ನಾವು ಅದನ್ನು ಋತುಮತಿ ಆದರು ಅಥವಾ ದೊಡ್ಡವರಾದರು ಅಂತ ಕರಿತೀವಿ. ಆವಾಗ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಅವರಿಗೆ 45ರಿಂದ 50 ವರ್ಷದವರೆಗೂ ಪ್ರತಿ ತಿಂಗಳು ಅದು ಪ್ರಕ್ರಿಯೆ ನಡೀತಾನೆ ಇರುತ್ತೆ ಫ್ರೆಂಡ್ಸ್. ಹಾಗಾದರೆ ಅದಕ್ಕೆ ಏನೆಲ್ಲ ಒಂದು ಹೆಣ್ಣು ಮಗುವಿಗೆ ಬೇಕು, ಅದನ್ನು ಋತುಸ್ರಾವವನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಒಂದು ಮೊದಲಿನಿಂದ ಇಲ್ಲಿವರೆಗೂ ಯಾವ ಥರ ಅದನ್ನು ಸಪೋರ್ಟಿವ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ, ಯಾವ ಥರ ಅದನ್ನು ರಕ್ಷಣೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾನಿವತ್ತು ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಬಗ್ಗೆ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇದು 1988ರಲ್ಲಿ ಸೌತ್ ಬೋಲ್ನಲ್ಲಿ ಇದನ್ನು ಮರದ ಎಲೆಗಳನ್ನು, ಮರದ ತೊಗಟೆಗಳನ್ನು ಬಳಸ್ತಾ ಇದ್ರು ಅಲ್ಲಿನ ಹೆಣ್ಮಕ್ಳು. ಅದೇ ನಂತರ ಬಿದಿರಿನ ನಾರುಗಳಲ್ಲಿ ಅದು ಪ್ಯಾಡ್ಗಳನ್ನ ಕಂಡುಹಿಡ್ಕೊಂಡ್ರು. ಜೊತೆಗೆ ಬಾಳೆ ಫೈಬರ್ನಲ್ಲಿ ಅದನ್ನು ಒಂದು ಪ್ಯಾಡ್ಗಳನ್ನು ಕಂಡುಹಿಡ್ಕೊಂಡ್ರು. ತದನಂತರ ಕಾಟನ್ ಬಟ್ಟೆಯನ್ನು ಅರೆದು ಯೂಸ್ ಮಾಡೋದನ್ನು ಕಂಡುಹಿಡ್ಕೊಂಡ್ರು ಫ್ರೆಂಡ್ಸ್. ಜೊತೆಗೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರಕ್ಷಣೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಬೇಕು. ಆ ಬಟ್ಟೆಯನ್ನು ಪ್ರತಿ ತಿಂಗಳು ಯೂಸ್ ಮಾಡಿ ಅದನ್ನು ನೀಟಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಟು ತದನಂತರ ಅದನ್ನೇ ಯೂಸ್ ಮಾಡ್ತಾಯಿದ್ರು. ಆವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ದೊಡ್ಡವ್ರು ಇರ್ತಿದ್ರು, ಹಿರಿಯವ್ರು ಇರ್ತಿದ್ರು, ಅವರು ಒಂದು ಸಲಹೆಯನ್ನು ಕೊಡ್ತಾಯಿದ್ರು, ಈ ಥರ ಮಾಡಿ ಅದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ನೆಕ್ಸ್ಟ್ ಮಂತು ಅದನ್ನೇ ಕೂಡ ಬಳಸ್ತಾ ಇದ್ರು ಫ್ರೆಂಡ್ಸ್. ಆದರೆ ಆವಾಗ ಆರೋಗ್ಯದಲ್ಲಿ ತುಂಬ ಚೆನ್ನಾಗೇ ಇದ್ದರು. ಆದರೆ ಈಗಿನ ಒಂದು ಸಿಚುವೇಶನ್ ನೋಡೋಕ್ಕೋದ್ರೆ ಹಲವಾರು ಪ್ಯಾಡ್ಗಳು, ಹಲವಾರು ರೀತಿಯ ಹೈಜಾನಿಕ್ ಪ್ಯಾಡ್ಗಳು ಇವಾಗ ಉತ್ಪತ್ತಿಯಾಗಿದೆ. ಆ ಪ್ಯಾಡ್ಗಳನ್ನು ಬಳಸೋದ್ರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ, ಬಳಸಿದ್ರೆ ಯಾವ ಥರ ಒಂದು ಪ್ರಾಡಕ್ಟ್ನ ಯಾವ ಥರ ಒಂದು ಪ್ಯಾಡ್ನ ನಾವು ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಏನಪ್ಪ ಅಂದರೆ, ಒಂದು ಮಗು ಒಂದು ಪೀರಿಯಡ್ಸ್ ಆಯಿತು ಅಂದರೆ 4ರಿಂದ 5 ಅವರ್, ಅಂದರೆ ಅವ್ರಿಗೆ ಆ ಒಂದು ಪ್ಯಾಡ್ನ ಏನು ಯೂಸ್ ಮಾಡ್ತಾರೋ 4ರಿಂದ 5 ಅವರ್ ಒಳಗಡೆ ಒಂದೊಂದನ್ನು ನಾವು ಬದಲಾವಣೆ ಮಾಡ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಅಥವಾ ಕಾಲೇಜ್ಗೆ ಹೋಗಿರ್ತಾರೆ, ಮತ್ತು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಮಹಿಳೆಯರು. ಅಂಥ ಟೈಮಲ್ಲಿ ಅಲ್ಲಿ ಚೇಂಜ್ ಮಾಡೋಕ್ಕಾಗ್ತಿರಲ್ಲ. ಅಥವಾ ಮಕ್ಕಳುಗಳು ಇವಾಗ ಒಂದು ಹಾಸ್ಟ್ಲಲ್ಲಿ ಓದ್ತಾ ಇರ್ತಾರೆ, ಪಿ ಜಿಗಳಲ್ಲಿ ಇದ್ಕೊಂಡು ಓದ್ತಾ ಇರ್ತಾರೆ, ಪಿ ಜಿಗಳಲ್ಲಿ ಇದ್ದುಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಬಟ್ಟೆನ ವಾಶ್ ಮಾಡಿ ಒಣಗಿಸಿ ಮಡಿಕೊಳ್ಳೋದು ಅಂತೂ ಅವ್ರಿಗೆ ತುಂಬ ದೂರದ ಮಾತು ಫ್ರೆಂಡ್ಸ್. ಯಾಕೆಂದರೆ ಇವತ್ತು ಟೆಕ್ನಾಲಜಿ ಮುಂದುವರೆದಂಗೆ ಪ್ಯಾಡ್ಗಳು ಬಂದಿದೆ, ಅದನ್ನು ಯೂಸ್ ಮಾಡಿದ ತಕ್ಷಣ ಬಳಸ್ತಾರೆ. ಸೊ ಅದನ್ನು ಯಾವ ರೀತಿ ಬಿಸಾಕಬೇಕಪ್ಪ ಅಂದರೆ, ಅದನ್ನು ನೀಟಾಗಿ ತೊಳೆದು ಒಂದು ಕವರಲ್ಲಿ ಹಾಕಿ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ಆವಾಗ ಅದು ಒಂದು ಪ್ರಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಆದರೆ ಇವಾಗಿನ ಸಿಚುವೇಶನಲ್ಲಿ ಅಂಥ ಒಂದು ಟೈಮು ಅವ್ರಿಗೆ ಇರಲ್ಲ ಫ್ರೆಂಡ್ಸ್. ಈಗ ಮನೇಲಿ ದೊಡ್ಡವ್ರು ಇದ್ದರು, ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಿ ಅಂತ. ಹೊರಗಡೆ ಮಕ್ಳುಗಳಿಗೆ ಗೊತ್ತಿರಲ್ಲ, ತೊಗೊತಾರೆ, ಎಲ್ಲೆಲ್ಲೋ ಬಿಸಾಕ್ಬಿಡ್ತಾರೆ, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಜೊತೆಗೆ ಅದು ತುಂಬ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಇವಾಗ ಮಾರ್ಕೆಟಲ್ಲಿ ಇದ್ದಾವೆ. ಸೊ ಅದು 4ರಿಂದ 5 ಅವರ್ಗೂ ಒಂದೊಂದ್ಸಲಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಲಿಲ್ಲ ಅಂದರೆ ಇಚಿಂಗ್ ಶುರುವಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಹೆಣ್ಮಕ್ಳಿಗೆ ಅಂಡಾಶಯಗಳಿಗೆ ಒಂದು ಪ್ರಾಬ್ಲಮ್ಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸಿಚುಯೇಷನಲ್ಲಿ ಹೊರಗಡೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಏನೆಲ್ಲ ಒಂದು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮ ಒಂದು ಪ್ರಾಡಕ್ಟ್ ಬಂದು ಫ್ರೀಡಮ್ ನ್ಯಾಪ್ಕಿನ್ಸ್ ಅಂತ. ನಮಗೆ ಇದು 3 ಸೈಜಲ್ಲಿ ಸಿಗುತ್ತೆ. ಸೊ ಇದು ನ್ಯಾಚುರಲ್ ಆಗಿದೆ. ಇದು ಜೊತೆಗೆ 8 ಲೇಯರಿಂದ ಕೂಡಿರುತ್ತೆ.
ಫ್ರೆಶ್ ಹೊರಗಡೆ ಪ್ರಾಡಕ್ಟ್ನ ನೋಡೋದಾದರೆ, ನಾವು ಹೊರಗಡೆ ಒಂದು ಪ್ರಾಡಕ್ಟಲ್ಲಿ ಓಪನ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನು ಮತ್ತೆ ಕ್ಲೋಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅದನ್ನು ಓಪನಿಂಗ್ ಹಂಗಿರುತ್ತೆ. ಆದರೆ ನಮ್ಮದು ಒಂದು ಲಾಕ್ ಸಿಸ್ಟಮ್ ಚೆನ್ನಾಗಿದೆ. ಅದನ್ನು ಲಾಕ್ ಸಿಸ್ಟಮ್ ಅಂದರೆ ಇದನ್ನು ಓಪನ್ ಮಾಡಿ ನಾವು ಇದರಲ್ಲಿ ಒಂದು ಪೀಸ್ನ ತೆಗೆದುಕೊಂಡು ಮತ್ತೆ ನಾವು ಹಂಗೆ ಲಾಕ್ ಮಾಡಿ ಇಡ್ಬೋದು. ಯಾವುದೇ ರೀತಿ ಸೊಳ್ಳೆ, ಜಿರಳೆ, ನೊಣ ಈ ಥರ ಓಪನ್ ಮಾಡಿ ಮತ್ತೆ ನಾವು ಲಾಕ್ ಮಾಡಿ ಇಡ್ಬೋದಾಗಿದೆ. ಜೊತೆಗೆ ಇದರಲ್ಲಿ ಯಾವುದೇ ರೀತಿ ನಮಗೆ ಜಿರಳೆಗಳಾಗಲಿ, ಸೊಳ್ಳೆಗಳಾಗಲಿ, ನೊಣಗಳಾಗಲಿ ಹೋಗೋ ಅಂಥ ಚಾನ್ಸಸ್ ಇರಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಹಂಗಾಗಿ ನಾನು ಹೊರಗಡೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ಜೊತೆಗೆ ನಾನು ಆವಾಗಲೇ ಹೇಳಿದೆ, ಹೊರಗಡೆ ಒಂದು ಪ್ರಾಡಕ್ಟ್ನ ಒಂದು ಕವರ್ನಲ್ಲಿ ಹಾಕಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ ಅಂತ. ಆ ಕವರ್ನ ಅವರು ಕಾಲೇಜ್ಗೆ ಹೋಗಿರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗಿರ್ತಾರೆ ಅಥವಾ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅವರು ಕವರ್ನ ಜೊತೆಯಲ್ಲಿ ತೊಗೊಂಡೋಗಿರ್ಬೇಕಾಗತ್ತೆ. ಅಂಥ ಒಂದು ಕವರ್ನು ಜೊತೆಲಿ ತೊಗೊಂಡು ಹೋಗೋಷ್ಟು ಪೇಷನ್ಸು ಅವರಲ್ಲಿ ಇರಲ್ಲ. ಹಂಗಾಗಿ ನಮಗೆ ಈ ಒಂದು 8 ಲೇಯರಿಂದ ಕೂಡಿದೆ ಪ್ರಾಡಕ್ಟು. ಸೊ ಇದು ಏನು ಈ ರೌಂಡಲ್ಲಿ ಕಾಣಿಸ್ತಾ ಇದೆಯೋ, ಇದು ಸೈಡಲ್ಲಿ ಏನು ಕಾಣಿಸ್ತಾ ಇದೆಯೋ ಇದೆಲ್ಲ ಹೊರಗಡೆ ಹೋಗದೆ ಇರೋ ಥರ, ಅದು ಏನೇ ಬ್ಲೀಡಿಂಗ್ ಜಾಸ್ತಿ ಆದರೂ ಕೂಡ ಹೊರಗಡೆ ಹೋಗಬಾರ್ದು, ಬಟ್ಟೆಗೆ ಆಗಬಾರ್ದು ಅನ್ನೋ ಅದನ್ನು ಪ್ರೊಟೆಕ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದು ಏನು ಪಿಂಕ್ ಕಲರ್ ಒಳಗಡೆ ಕಾಣ್ತಿದೆಯೋ ಇದು 5-in-1 ಮೆಥಡಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ಚಿಟಿನ್, ಆಯನ್ ಮತ್ತು ನ್ಯಾನೋ ಸಿಲ್ವರ್ ಮತ್ತು ಮ್ಯಾಗ್ನೆಟಿಕ್ ಮತ್ತು ಸಿಟಿನ್ ಫಾರ್ ಹೆಡ್ ಅನ್ನೋ ಒಂದು 5-in-1 ಮೆಥಡಲ್ಲಿ ಮಾಡಿದ್ದಾರೆ. ಇದು ಏನಪ್ಪ ರಕ್ಷಣೆ ಕೊಡುತ್ತೆ ಅಂದರೆ, ಇದು ನಮಗೆ ಏನು ಋತುಸ್ರಾವ ಆಗುತ್ತೋ, ಬ್ಲೀಡಿಂಗ್ ಆಗುತ್ತೋ ಅದನ್ನು ಮತ್ತೆ ಮರುಕಳಿಸ್ಬಾರ್ದು. ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮತ್ತೆ ಮರುಕಳಿಸೋದೇ ಇರ್ತಕ್ಕಂಥ ಈ ಒಂದು ಕೆಲಸವನ್ನು ಈ ಪಿಂಕ್ ಮಾಡುತ್ತೆ. ಸೊ ಇದು 8 ಲೇಯರಿಂದ ಕೂಡಿದೆ. ಇದರಲ್ಲಿ ಇದನ್ನು ನೋಡ್ತಾ ಹೋಗೋಣ ಯಾವ ರೀತಿ ಹೊರಗಡೆ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಈಗ ನಾನು ನಮ್ಮ ಒಂದು ಫ್ರೀಡಮ್ನ ನಾನು ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಹೊರಗಡೆ ಒಂದು ಪಾಡ್ನ ನಾನು ಇಲ್ಲಿ ತೊಗೋತೀನಿ, ಹೊರಗಡೆ ಪ್ರಾಡಕ್ಟನ್ನ ಕೂಡ ಇಲ್ಲಿ ತೊಗೋತೀನಿ. ಈ ಹೊರಗಡೆ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಾನು ಆಗಲೇ ಹೇಳ್ದಂಗೆ ಅದಕ್ಕೆ ಡಿಸ್ಪೋಸ್ ಮಾಡೋಕ್ಕೆ ತುಂಬ ಒಂದು ಕವರು ಅಥವಾ ಹೊರಗಡೆ ಏನಾದ್ರು ನಾವು ಜೊತೆಲೇ ತೊಗೊಂಡೋಗ್ಬೇಕಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊತೀನಿ. ಏನಪ್ಪ ಅಂದರೆ ನೀರನ್ನು ತೊಗೊತೀನಿ. ಸ್ವಲ್ಪ ನೀರು ಜೊತೆಗೆ ನಾನೊಂದು ಸ್ವಲ್ಪ ಅದಕ್ಕೆ ನೀರಿನ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಅಲ್ಲೊಂದು ದ್ರಾವಣವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ, ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ, ಇವಾಗ ಇದು ನಮ್ಮ ಒಂದು ಎಮ್ಮೆ ಮೋದಿಕೇರ್ ಪ್ರಾಡಕ್ಟು, ಇದು ಒಂದು ಹೊರಗಡೆ ಪ್ರಾಡಕ್ಟು. ನಾನು ಎರಡಕ್ಕೂ ಕೂಡ ಸ್ವಲ್ಪ ಕೊಡ್ತಾ ಬರ್ತೀನಿ ಫ್ರೆಂಡ್ಸ್. ಹೆಂಗೆ ಪ್ರತಿದಿನ ರೊಟೇಷನ್ ಆಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ನಾನು ಇದಕ್ಕೆ ಕೊಡ್ತಾ ಬರ್ತೀನಿ. ಇವತ್ತು ಹೆಣ್ಮಕ್ಳು ಅಂಥ ಪೀರಿಯಡ್ಸ್ ಟೈಮಲ್ಲಿ ಹೊರಗಡೆ ಹೋಗೋದಕ್ಕೆ ಹಿಂಸೆ ಆಗ್ತಿರುತ್ತೆ. ಮತ್ತು ಬಸ್ ಹತ್ತಬೇಕು, ಇಳಿಬೇಕು ಅನ್ನೋ ಒಂದು ನಲ್ಲಿ ಹೊರಗಡೆ ಹೋಗೋದಕ್ಕೇ ಇಷ್ಟಪಡಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಈ ಥರ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ನಮ್ಮ ಒಂದು ಪ್ರಾಡಕ್ಟು ಪರ್ ಡೇ ಒಂದಷ್ಟೇ ನೀವು ಯೂಸ್ ಮಾಡಬೇಕಾಗುತ್ತೆ, ಒಂದಷ್ಟೇ ಯೂಸ್ ಮಾಡ್ಬೋದು. ನೀವು ಬೆಳಗ್ಗೆ ಹಾಕ್ಕೊಂಡು ಮಕ್ಕಳು ಕಾಲೇಜ್ಗೆ ಹೋದರೆ ಸಂಜೆ ಬಂದು ಮನೆಗೆ ತೆಗಿಬೋದು. ಜೊತೆಗೆ ನೈಟ್ ಹಾಕ್ಕೊಂಡ್ರೆ ಬೆಳಗ್ಗೆ ತೆಗಿಬೋದು. ಆದರೆ ಬೇರೆ ಹೊರಗಡೆ ಪ್ರಾಡಕ್ಟಲ್ಲಿ 3 hours 4 hours 5 hours ಒಂದು ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀನಿ. ನಮ್ಮ ಒಂದು ಪ್ರಾಡಕ್ಟ್ಗೆ ಸ್ವಲ್ಪನ ಜಾಸ್ತಿ ಕೊಡ್ತೀನಿ ಫ್ರೆಂಡ್ಸ್. ಇದೇ ಥರ ನೋಡಿ, ಇದನ್ನು ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಇದು ಯಾವ ಥರ ವೆಟ್ ಆಗಿದೆ ಅಂತ. ನಮ್ಮ ಒಂದು ಪ್ರಾಡಕ್ಟ್ ನೋಡಿ, ಇದು ವೆಟ್ ಆಗಿರಲ್ಲ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಜೊತೆಗೆ ಇದು ಏನಪ್ಪ ಅಂದರೆ ಪ್ಲಾಸ್ಟಿಕ್ ಕೋಟಿಂಗಿಂದ ಮಾಡಿದೆ. ಸೊ ಇದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಹೀರ್ಕೊಳ್ಳುತ್ತೆ. ಮಿಕ್ಕಿದ್ದು ಏನಾದರೂ ನಾವು ತೆಗಿಯೋದು ಲೇಟ್ ಆಯಿತು, ತೆಗೆದಾಕೋದು ಲೇಟ್ ಆಯಿತು ಅಂದರೆ ಅದೇನು ಮಾಡುತ್ತೆ, ಹೊರಗಡೆ ಬಿಟ್ಬಿಡುತ್ತೆ ಫ್ರೆಂಡ್ಸ್. ಕಾಣಿಸ್ತಾ ಇದೆ, ಹೊರಗಡೆ ಬಿಟ್ಬಿಡುತ್ತೆ. ಸೊ ಆಗ ಮಕ್ಕಳಿಗೆ ಬಟ್ಟೆಗಾಗೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್. ಅದೇ ಥರ ನಮ್ಮ ಒಂದು ಪ್ರಾಡಕ್ಟು ಜೊತೆಗೆ ಇದು 8 ಲೇಯರಿಂದ ಕೂಡಿದೆ, 100% ಗ್ಯಾರಂಟಿ ಇದೆ, ಪ್ಯೂರ್ ಕಾಟನ್ನಿಂದ ಆಗಿರ್ತಕ್ಕಂಥ ಪ್ರಾಡಕ್ಟು ಫ್ರೆಂಡ್ಸ್. ಇದನ್ನು ನಾನು ಪ್ರೆಸ್ ಮಾಡ್ತೀನಿ, ಅದು ಯಾವುದೇ ರೀತಿ ನಿಮಗೆ ಹೊರಗಡೆ
ಬಿಟ್ಕೊಡಲ್ಲ. ಸೊ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಏನೆಲ್ಲ ಇದೆ ಅಂತ. ಇವತ್ತು ಹೊರಗಡೆ ಪ್ರಾಡಕ್ಟಲ್ಲಿ 2 ಲೇಯರ್ ಅಷ್ಟೇ ಇರುತ್ತೆ. ಹೊರಗಡೆ ಪ್ರಾಡಕ್ಟಲ್ಲಿ 2 ಲೇಯರ್ ಅಷ್ಟೇ ಇರುತ್ತೆ. ಜೊತೆಗೆ ಇದು ಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಪ್ಲಾಸ್ಟಿಕ್ ಕೋಟಿಂಗ್ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ, ನವೆ ಆಗೋ ಚಾನ್ಸಸ್ಸು, ಮತ್ತು ಅಲ್ಲಿ ಕಡ್ತ ಬರೋದು, ಊತ ಬರೋದು, ಇನ್ಸ್ಪೆಕ್ಷನ್ ಆಗೋದು, ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗೋದು, ಅವ್ರ ಪೀರಿಯಡ್ಸ್ ಹಿಂದೆ ಮುಂದೆ ಆಗೋದು, ಈ ಥರ ಒಂದು ಪ್ರಾಬ್ಲಮ್ಸ್ ಹೆಣ್ಮಕ್ಳಿಗೆ ಶುರುವಾಗುತ್ತೆ. ಇದೊಂದು ಚಿಕ್ಕ ಒಂದು ವೇಸ್ಟ್ ಹತ್ತಿಯಿಂದ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದು. ಇದು ಒಂದೇ ಲೇಯರ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿದೆ. ಜೊತೆಗೆ ನಮ್ಮ ಒಂದು ಪ್ರಾಡಕ್ಟ್ 8 ಲೇಯರಿಂದ ಕೂಡಿದೆ. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನಾನು ಆವಾಗಲೇ ಹೇಳ್ದಂಗೆ ಈ ಸೈಡಲ್ಲಿ ಕಟ್ಟಿಂಗ್ಸ್ ಏನಿದೆಯೋ ಈ ಸೈಡಲ್ಲಿ ಕಟ್ಟಿಂಗ್ಸ್ ಅದು ಹೊರಗಡೆ ಹೋಗದೆ ಇರೋ ಥರ ಕಾಣಿಸುತ್ತೆ. ಜೊತೆಗೆ ಇದರಲ್ಲಿ ಪಾಲಿಮರ್ ಜೆಲ್ಲನ್ನು ಹಾಕಿರ್ತಾರೆ. ಪಾಲಿಮರ್ ಜೆಲ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ರಕ್ತಸ್ರಾವವನ್ನು ಹಿಡಿದಿಟ್ಕೊಳ್ಳುತ್ತೆ, ಹೊರಗಡೆಗೆ ನಿಮಗೆ ಬಿಟ್ಕೊಡಲ್ಲ. ಅದೇ ಥರ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿ, ಈ ಥರ ಒಂದೊಂದೇ ಲೇಯರ್ನ ಕೂಡ ನಾವು ಓಪನ್ ಮಾಡ್ಬೋದಾಗಿದೆ. ಸೊ ಇದು ಪಿಂಕ್ ಕಲರ್ ನಾನು ಆಗಲೇ ಹೇಳ್ದಂಗೆ ಇದೊಂದು ರಕ್ಷಣೆ, ನಮಗೆ ಪ್ರೊಟೆಕ್ಟ್ ಕೊಡುತ್ತೆ, ಇಚ್ಚಿಂಗ್ ಆಗಲ್ಲ, ಮತ್ತೆ ಏನಾದರೂ ಬ್ಯಾಕ್ಟೀರಿಯಾಗಳು ಮರು ಉತ್ಪತ್ತಿ ಆಗಲ್ಲ. ಇಂಥ ಒಂದು ಸಿಚುವೇಶನ್ಗೋಸ್ಕರ ಈ ಒಂದು ಪಿಂಕ್ ಕಲರ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. 5 in 1 ಮೆಥಡಲ್ಲಿ ಇದರಲ್ಲಿ 5 in 1 ಮೆಥಡಲ್ಲಿ ಇದನ್ನು ಮಾಡಿರ್ತಾರೆ ಫ್ರೆಂಡ್ಸ್. ಅದೇ ತಿರಿ ನಾನು ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಪಾಲಿಮರ್ ಜೆಲ್, ಆಗಲೇ ನಾನು ಹೇಳಿದೆ, ಈ ಪಾಲಿಮರ್ ಜೆಲ್ಲನ್ನು ಹಾಕಿರೋದ್ರಿಂದ ಅದೇನು ಮಾಡುತ್ತೆ, ನಮಗೆ ಎಷ್ಟೇ ಬ್ಲೀಡಿಂಗ್ ಆದರೂ ಕೂಡ ಹೊರಗಡೆಗೆ ಬಿಟ್ಕೊಡಲ್ಲ, ಬಟ್ಟೆಗೆ ಆಗುತ್ತೆ ಅನ್ನೋ ಫೀಲಿಂಗ್ಸ್ ಇರಲ್ಲ. ಜೊತೆಗೆ ನಾವು ಹಾಕಿದ್ದೀವಿ ಅನ್ನೋ ಕೂಡ ಫೀಲಿಂಗ್ಸ್ ಕೂಡ ಬರಲ್ಲ ಫ್ರೆಂಡ್ಸ್. ಆರಾಮಾಗಿ ಮಾಮೂಲಿ ಯಾವ ಥರ ಇರ್ತಿದ್ವೋ ಅದೇ ಥರ ಇರ್ಬೋದು. ನಾನು ಇವಾಗ ಇದನ್ನು ಈ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಆ ಗ್ಲಾಸಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಅದು ಹೀರ್ಕೊಳ್ಳುವಂಥ ಕೆಪಾಸಿಟಿಯನ್ನು ನಮ್ಮ ಒಂದು ಪ್ರಾಡಕ್ಟ್ ಹೊಂದಿದೆ. ಜೊತೆಗೆ ನೋಡ್ತಾ ಇರಿ ಫ್ರೆಂಡ್ಸ್, ಯಾಕೆಂದರೆ 100% ಜಿನಿನಿ ಆಗಿದೆ ಫ್ರೆಂಡ್ಸ್. ಜೊತೆಗೆ ಇದನ್ನು ಕ್ಯಾರಿ ಮಾಡೋದು ಈಸಿ ಇದೆ. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗಲಿ, ಹೊರಗಡೆ ಬಟ್ಟೆಗೆ ಆಗುತ್ತೆ ಅನ್ನೋದಾಗಲಿ ಭಯ ಇರಲ್ಲ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅನ್ಕೊತೀನಿ. ಇವಾಗ ನಾನು ಆವಾಗಲೇ ಹೇಳಿದೆ, ಹೊರಗಡೆ ಪ್ರಾಡಕ್ಟ್ನ ನಾವು ಒಂದು ಕವರ್ನ ಕ್ಯಾರಿ ಮಾಡಬೇಕು. ಕವರ್ನ ತೊಗೊಂಡೋಗಿ ಜೊತೆಯಲ್ಲಿ ಅದರಲ್ಲಿ ನಾವು ಡಿಸ್ಪೋಸ್ ಮಾಡಬೇಕು ಅಂತ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದ್ಯಾ? ಆ ಗ್ಲಾಸಲ್ಲಿ ಇರ್ತಕ್ಕಂಥ ನೀರನ್ನು ಕೂಡ ಅದು ಹೀರ್ಕೊಳ್ಳುತ್ತೆ. ಅಷ್ಟು 100% ಆಗಿರ್ತಕ್ಕಂಥ ನಮ್ಮ ಪ್ರಾಡಕ್ಟು. ನಾವು ಹೊರಗಡೆ ಡಿಸ್ಪೋಸ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಒಂದು ಪಿಂಕ್ ಕಲರ್ದ ಫ್ರೆಶ್ ಬಟನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾವು ಡಿಸ್ಪೋಸ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಈ ಕವರಲ್ಲಿ ಹಾಕಿ ಡಿಸ್ಪೋಸ್ ಮಾಡ್ಬೋದು ಫ್ರೆಂಡ್ಸ್. ಹೊರಗಡೆ ಬೇರೆ ಇನ್ನೊಂದು ಕವರನ್ನು ತೊಗೊಂಡೋಗೋದು ಕಷ್ಟ ಆಗುತ್ತೆ. ಈ ಒಂದು ಪ್ರಾಡಕ್ಟ್ನ ಇದರಲ್ಲಾಗಿ ನಾವು ಈ ಥರ ಮುದ್ರಿ ಅದನ್ನು ಡಿಸ್ಪೋಸ್ ಮಾಡ್ಬೋದಾಗಿದೆ. ತುಂಬ ಖುಷಿ ಆಗುತ್ತೆ, ತುಂಬ ಆಗಿದೆ. ಇವತ್ತು ಹೊರಗಡೆಗೆ ಕಾಲೇಜ್ಗೆ ಹೋಗ್ತಾ ಇರೋ ಮಕ್ಳುಗಳು, ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಹೆಣ್ಮಕ್ಳುಗಳು ಇದನ್ನು 100% ಗ್ಯಾರಂಟಿ ವಸ್ತುಗಳನ್ನು ಯೂಸ್ ಮಾಡಿ, ಜೊತೆಗೆ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ. ಜೊತೆಗೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಕಿರಿಕಿರಿ ಇರಲ್ಲ, ಇಚಿಂಗ್ಸ್ ಇರಲ್ಲ. ನಾವು ಹಾಕಿದ್ದೀವಿ ಅನ್ನೋ ಫೀಲಿಂಗ್ಸು ಕೂಡ ನಮಗೆ ಇದರಲ್ಲಿ ಬರಲ್ಲ ಫ್ರೆಂಡ್ಸ್. 100% ಗ್ಯಾರಂಟಿ ಆಗಿರ್ತಕ್ಕಂಥ ಇದು ಪ್ರಾಡಕ್ಟ್ಸು. ಮತ್ತು ತೊಳೆಯೋಕ್ಕೂ ಈಸಿ ಆಗಿದೆ. ತೊಳೆದು ನೀವು ಹಾಕಿದ್ರು ಇದು ಬಯೋಡಿಗ್ರೇಡಬಲ್ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ತೊಗೊಂಡಾಗ ಆಚೆಗೆ ಹಾಕಿದ್ರು ಕೂಡ ಬೇಗ ಕರಗುತ್ತೆ. ತುಂಬ ಖುಷಿ ಆಗ್ತಿದೆ. ಯಾರಿಗೆಲ್ಲ ಈ ಒಂದು ನಾನು ಹೇಳಿರ್ತಕ್ಕಂಥ ವಿಷಯಗಳು ತುಂಬ ಇಷ್ಟ ಆಯಿತು, ಅವ್ರಿಗೆ ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಪುಷ್ಪಾವತಿ ಅಂತ. ತುಂಬ ಖುಷಿ ಆಗ್ತಿದೆ ಇಂಥ ಒಂದು ವಿಷಯನ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ. ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆ ತಿಳಿಸಿ. ತುಂಬ ಜನ ಮಹಿಳೆಯರು ಇದರಿಂದ ಸಫರ್ ಪಡ್ತಾ ಇರ್ತಾರೆ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.